ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 29ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಇದಕ್ಕಿಂತ ಮುಂಚೆ ನಾವು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ 28 ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿರುವಂತದ್ದು. ನೀವು ಅವನ್ನು ಕೂಡ ರೆಫರ್ ಮಾಡ್ಕೋಬಹುದು. ಓಕೆ, ರೈಟ್. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ನಲ್ಲಿ ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾರೆಯಾಗಿ 20ಕ್ಕೆ 20 ಯಾವ ರೀತಿ ಅಂಕಗಳನ್ನು 20ಕ್ಕೆ 20 ಯಾವ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಕ್ಯುರೇಟ್ ಆಗಿ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿರುವಂತದ್ದು 0.2 ಗುಣಿಸು 0.03 ಪ್ಲಸ್ 0.01 ಭಾಗಿಸು 0.5 ಕೊಟ್ಟಿರುವಂತದ್ದು. ಒಂದ್ಸಲ ಬರೆದು ಬಿಡೋಣ. 0.2 ಗುಣಿಸು 0.03 ಪ್ಲಸ್ 0.01 ಭಾಗಿಸು 0.5. ಓಕೆ ನೋಡ್ರಿ, ಫಸ್ಟ್ ನಾವು ಯಾವಾಗಲೂ ಭಾಗಾಕಾರವನ್ನ ಸಾಲ್ವ್ ಮಾಡ್ಬೇಕು, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರ 2 ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇಲ್ಲಿ ನೋಡ್ರ 1 ಸ್ಥಾನ ಬಿಟ್ಟು ಪಾಯಿಂಟ್ ಅದ. ಹಾಗಾದ್ರೆ ಏನ್ ಮಾಡೋದು ಇದನ್ನ? ಇದ್ರ ಮುಂದೆ ಒಂದು 0 ಕೊಟ್ರೆ ನಮ್ಗೆ ಏನು ಟೆನ್ಷನ್ ಇಲ್ಲ. ಪಾಯಿಂಟ್ ಮುಂದ್ಗಡೆ ಎಷ್ಟು 0 ಕೊಟ್ಟರು ಏನು ಚೇಂಜಸ್ ಆಗೋದಿಲ್ಲ, ರೈಟ್? ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲೂ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲೂ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಕಟ್ ಆಯ್ತು. ಆಯ್ತಾ ಇಲ್ಲ? ರೈಟ್. ಹಾಗಾದ್ರೆ ಈಗ ಇದನ್ನ ಗುಣಾಕಾರ ಮಾಡೋಣ. ಈಚೆ ಕಡೆ ಇದ್ದದನ್ನ ಏನ್ ಮಾಡೋಣ? ಗುಣಾಕಾರ ಮಾಡೋಣ. ನೋಡ್ರಿ, 0.2 ಗುಣಿಸು 0.03 ಅಂತ ಅದ, ಹೌದಾ? ಈ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ಏನ್ ಮಾಡ್ಬಿಡ್ರಿ, ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಈ ಸಂಖ್ಯೆಗಳನ್ನ ಮಾತ್ರ ಗುಣಾಕಾರ ಮಾಡ್ರಿ. 3 2 6 ಬಂತು. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್, ಅಂದ್ರೆ ಓವರ್ ಆಲ್ ಆಗಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಬರ್ಬೇಕು ನಮಗ. 0.006 ಆಯ್ತು. ಪ್ಲಸ್ ಇಲ್ಲಿ ಏನ್ ಉಳಿದಿತ್ತು? 1/50 ಉಳಿದಿತ್ತು, ರೈಟ್? ಈಗ ನಾವು ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕು ಅಥವಾ ಕಳಿಬೇಕು ಅಂತಂದ್ರೆ ಛೇದ ಏನಿರಬೇಕು? ಸಮ ಇರಬೇಕು. ಹಾಗಾದ್ರೆ ಏನ್ ಮಾಡ್ತೀರಿ? ಈಗ ಈ 50ನ್ನ ಇದಕ್ಕೆ ಗುಣಿಸ್ತೀರಿ, ಬಂದು ಉತ್ತರಕ್ಕೆ ಇದನ್ನ ಕೂಡಿಸ್ತೀರಿ, ಹೌದಾ ಇಲ್ಲೋ? ಹಾಗಾದ್ರೆ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಸಂಖ್ಯೆಯನ್ನ ಮಾತ್ರ ನೋಡ್ರಿ. 50 × 6 ಅಂತಂದ್ರೆ ಎಷ್ಟು ಬರ್ತದಪ್ಪ? 300 ಬರ್ತದ. ಎಷ್ಟು ಬರ್ತದ? 300. ಈಗ 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರಿ, ಪ್ಲಸ್ 1 ಭಾಗಿಸು 50. ಇದೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತದ, ಹೌದಾ? ಹಾಗಾದ್ರೆ 1.3 ಭಾಗಿಸು 50, 1.3 ಭಾಗಿಸು 50. ಈಗ ಇದನ್ನ ಲೆಕ್ಕ ಮಾಡ್ಬೇಕು ನಾವು, ರೈಟ್? ಬೇಕಾದ್ರೆ ನಮ್ ಕ್ಯಾಲ್ಕುಲೇಷನ್ ಈಸಿ ಆಗಕ್ಕೆ ಮುಂದಿನ 2 0 ತಗೊಂಡ್ಬಿಡ್ರಿ, ರೈಟ್? ಈಗ ಪಾಯಿಂಟ್ ಬಿಡ್ರಿ. 0ಇಂದ 0 ಹೋಯ್ತು. 5 2 10, 5 6 30. ಇಲ್ಲಿ ನೋಡ್ರಿ, 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಬರಬೇಕು. ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಹಾಗಾದ್ರೆ ನೋಡ್ರಿ, ಯಾವ್ದು ಕರೆಕ್ಟ್ ಆನ್ಸರ್ ಕಾಣಿಸ್ತಾ ನಮಗ? ಆಪ್ಷನ್ 1 0.026. ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್. ಇದು ಕೂಡ ಸಿಂಪ್ಲಿಫಿಕೇಶನ್ ಕ್ವಶನ್ ಅದ ನೋಡ್ರಿ. ಯಾವ ರೀತಿ ಮಾಡಬೇಕು ಜಸ್ಟ್ ಥಿಂಕ್ ಮಾಡ್ರಿ. 0.7 0.5 ಕಳೆದ್ರೆ ಎಷ್ಟು ಬಂತಪ್ಪ? 0.2 ಬಂತು, ರೈಟ್? ಬ್ರಾಕೆಟ್ ನೋಡ್ರಿ, ಇಲ್ಲಿ ಏನದ? 0.9 ಪ್ಲಸ್ 0.3 ಅದ. ಹಾಗಾದ್ರೆ ಎಷ್ಟಾಗ್ತದ? 1.2 ಆಗ್ತದ, ಹೌದಲ್ಲ? 0.3 9ಕ್ಕೆ 3 ಕೂಡ್ಸಿರ 12 ಆಗ್ತದ. ಹಾಗಾದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂತಂದ್ರೆ ಏನ್ ಮಾಡ್ತೀರಿ? ಇಲ್ಲಿ 1.2 ಆಯ್ತು. ಕೂಡಿಸ್ಬೇಕು ಇದನ್ನ, ಗುಣಾಕಾರ ಅಲ್ಲ. ಓಕೆ, ಡಿವೈಡೆಡ್ ಬೈ 1.2. 1.2 ಇಂದ 1.2 ಹೋಯ್ತು. ಏನು ಉಳಿತಪ್ಪ? ಇಲ್ಲಿ 0.2 ಉಳಿತು. ಹಾಗಾದ್ರೆ 0.2 ಯಾವ ಆಪ್ಷನ್ ಐತಿ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್, 12 ಮತ್ತು 16 ಎರಡರಿಂದಲೂ ನಿಖರವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ 3 ಅಂಕಿಗಳ ನೈಸರ್ಗಿಕ ಸಂಖ್ಯೆ ಯಾವುದು ಅಂತ ಕೇಳ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದ್ರೊಳಗ ಮ ಸ ಅ ಕಂಡುಹಿಡಿಬೇಕು. ಆದ್ರ ಮ ಸ ಯಾವ ಎಷ್ಟು ಇರಬೇಕು? ಸಂಖ್ಯೆಗಳು 3 ಸಂಖ್ಯೆಯೊಳಗ ಇರಬೇಕು, ರೈಟ್? ಹಾಗಾದ್ರೆ ಯಾವ ರೀತಿ ಮಾಡಬೇಕು ನೋಡಿ. ಆಪ್ಷನ್ ಮುಖಾಂತರ ಮಾಡಕ್ ಟ್ರೈ ಮಾಡ್ರಿ, ಅಂದ್ರ ಬೇಗ ಮುಗಿತೈತಿ. ಮೊದಲಿಗೆ ಚಿಕ್ಕ ಸಂಖ್ಯೆ ಯಾವ್ದೈತಿ? ಇದು ಚಿಕ್ಕ ಸಂಖ್ಯೆ ಐತಿ. ಯಾವ್ದೈತಿ? ಇದು ಚಿಕ್ಕ ಸಂಖ್ಯೆ. ಹಾಗಾದ್ರೆ 16ರಿಂದ ಬಾ ಹೋಗ್ತದ, 12ರಿಂದ ಅಂತೂ ಹೋಗ್ತದ, 16ರಿಂದ ಹೋಗ್ತದ ನೋಡ್ರಿ. ಅದು 16ರಿಂದ ಭಾಗ ಹೋಗೋದಿಲ್ಲ, ಸೊ ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಯ್ತು. ಓಕೆ, ರೈಟ್. ನೆಕ್ಸ್ಟ್, ಮತ್ತೆ ಯಾವ್ದು ದೊಡ್ಡದೈತಿ? ಮತ್ತೆ ಯಾವ್ದು ಚಿಕ್ಕದೈತಿ? ಚಿಕ್ಕದು 112 ಐತಿ.
16ರಿಂದ ಇದು ಕೂಡ ಏನಾಗಂಗಿಲ್ಲ, ಭಾಗ ಹೋಗಂಗಿಲ್ಲ. ಅದಕ್ಕೋಸ್ಕರ ಇದು ಕೂಡ ಏನಾಯ್ತು, ಕ್ಯಾನ್ಸಲ್ ಆಯ್ತು. ರೈಟ್. ನೆಕ್ಸ್ಟ್ 12ರಿಂದ ಈ ಸಂಖ್ಯೆ ಭಾಗ ಹೋಗ್ತೈತೆ ನೋಡ್ರಿ. 12ರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ. ಸೊ ಇದು ಕೂಡ ಕ್ಯಾನ್ಸಲ್ ಆಯ್ತು. ರೈಟ್. ಹಾಗಾದ್ರೆ 144 12ರಿಂದನೂ ಭಾಗ ಹೋಗ್ತದ, 16ರಿಂದನೂ ಭಾಗ ಹೋಗ್ತದ. ಹಾಗಾದ್ರೆ 2ರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವುದಾಗಿತ್ತು, ಆಪ್ಷನ್ 4 ಆಗಿತ್ತು. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 1, 3, 7, 8 ಮತ್ತು 11ರ ಸರಾಸರಿ ಎಕ್ಸ್ ಆಗಿದೆ. ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ. ನಾವು ಹೆಂಗ್ ಕಂಡುಹಿಡಿತೀವಿ ಸರಾಸರಿ? ಟೋಟಲ್ ಸಮ್ ಅಂದ್ರೆ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರೆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತೀವಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀವಿ. ಹಾಗಾದ್ರೆ ಸರಾಸರಿ ಹೆಂಗ್ ಕಂಡುಹಿಡಿಬೇಕು? ಈಗ ನೋಡ್ರಿ, ಎಲ್ಲಾನು ಕೂಡಿಸೋಣ. 7, 3, 10, 10, 18, 19, 20, 30. ಓವರ್ ಆಲ್ ಎಷ್ಟಪ್ಪ ಸಮ? 30 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವು? 1, 2, 3, 4, 5 ಸಂಖ್ಯೆ ಅದಾವ. 5ರಿಂದ ಭಾಗಿಸ್ತೀರಿ. 5 1 5 6. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 4 6 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 5, 8, 10 ಮತ್ತು 16ರ ಸರಾಸರಿಯು 5 y ಮತ್ತು 15ರ ಸರಾಸರಿಗೆ ಸಮಾನವಾಗಿದೆ. ಓಕೆ. 7y ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ಎರಡು ಕಂಡೀಷನ್ ನೋಡ್ರಿ. ಇವೇನ್ ಸರಾಸರಿ ಇದಾವಲ್ಲ, ಇವು 4 ಸಂಖ್ಯೆ, ಇದ್ರ ಸರಾಸರಿ ಮತ್ತೆ ಇದರ ಸರಾಸರಿ ಎರಡು ಏನದಾವ, ಸಮ ಅದಾವ ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಸರಾಸರಿ ಹೆಂಗ್ ಕಂಡುಹಿಡಿಬೇಕು? ನಾವು ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತೀವಿ, ಎಷ್ಟು ಸಂಖ್ಯೆ ಅದಾವ ಅದರಿಂದ ಭಾಗಿಸ್ತೀವಿ. ಹೌದಲ್ಲ. 10 + 8 ಅಂದ್ರ 18, 18 + 5 ಅಂತಂದ್ರ ಎಷ್ಟು? 23, 26, 36. ಹಾಗಾದ್ರೆ ಓವರ್ ಆಲ್ ಎಷ್ಟು ಬಂತಪ್ಪ ಇದ್ರದ್ದು ಸಮ? 36 ಡಿವೈಡೆಡ್ ಬೈ. ಈಗ ಮೊತ್ತ ಮಾಡಿದ್ವಿ, ಈಗ ಎಷ್ಟು ಸಂಖ್ಯೆ ಅದಾವ ಅದರಿಂದ ಭಾಗಿಸ್ಬೇಕಲ್ಲ. 1, 2, 3, 4 ಸಂಖ್ಯೆ ಅದಾವ, 4ರಿಂದ ಭಾಗಿಸ್ಬೇಕು. ಈ ಸರಾಸರಿ ಯಾವ ಸರಾಸರಿಗೆ ಸಮ ಅದ? ಈ ಒಂದು ಸಂಖ್ಯೆಗಳ ಸರಾಸರಿಗೆ ಸಮ ಅದಾವ. ಹಾಗಾದ್ರೆ ಈ ಸಂಖ್ಯೆಗಳನ್ನ ಕೂಡಿಸ್ಬೇಕಲ್ಲ. 15 + 5 ಅಂದ್ರ 20 ಪ್ಲಸ್ y. ಯಾಕ y ನ ಬೆಲೆ ನಾವು ಕಂಡುಹಿಡಿಬೇಕು. ಇವು ಎಲ್ಲ ಕೂಡಿಸ್ಬೇಕಲ್ಲ. 15 + 5 ಅಂದ್ರೆ 20 ಪ್ಲಸ್ y. ಇವು ಎಷ್ಟು ಸಂಖ್ಯೆ ಅದಾವು? 3 ಸಂಖ್ಯೆ ಅದಾವು. 3ರಿಂದ ಭಾಗಿಸಿದ್ರಿ. ರೈಟ್. 4 1 4, 4 9 36. ಇಲ್ಲಿ ಭಾಗಾಕಾರದಾಗ ಇದ್ದದ್ದು 3 ಈ ಕಡೆ ಬಂದ್ರ ಗುಣಾಕಾರ. 9 3 27. ಇಲ್ಲಿ ಪ್ಲಸ್ ಒಳಗಿದ್ದದ್ದು 20 ಈ ಕಡೆ ಬಂದ್ರೆ ಏನಾಗ್ತದಪ್ಪ? ಮೈನಸ್ ಆಗ್ತದ. 27ರಾಗಿ 20 ಕಳೆದ್ರ ಎಷ್ಟು ಬರ್ತದ? 7 ಬರ್ತದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಸಿಂಪಲ್ ಆದಂತ ಕ್ವಶನ್ ಏನಿಲ್ಲ. ಸಿಂಪಲ್ ಆಗಿ ಇದ್ರ ಸರಾಸರಿ ತಕ್ಕೊಳಕ್ ಬರ್ಕೋರಿ, ಇದ್ರ ಸರಾಸರಿ ತಕ್ಕೊಳಕ್ ಬರ್ಕೋರಿ. ಎರಡೂ ಸಮ ಅದಾವಂದ್ರ = ಚಿಹ್ನೆ ಹಾಕಿ ಲೆಕ್ಕವನ್ನ ಸಾಲ್ವ್ ಮಾಡ್ಬಿಡ್ರಿ, ನಿಮ್ಮ ಉತ್ತರ ಬಂದ್ಬಿಡ್ತದೆ. ನೆಕ್ಸ್ಟ್ ಕ್ವಶನ್. 500ರ y ಶೇಕಡ 75 ಆಗಿದ್ದರೆ y ನ ಮೌಲ್ಯ ಎಷ್ಟು? 10% 70, 5% 25 ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಹಾಕಬಹುದು 15. ಯಾವ ರೀತಿ ನೋಡ್ರಿ, ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನೋಡ್ರಿ. 500ದ ಇದ್ರದ್ದು y ಶೇಕಡ, y ಶೇಕಡ ಅಂದ್ರ y ಭಾಗಿಸು 100 ಎಷ್ಟು ಅಂತ ಹೇಳತ್ತಾರು? 75. ಹಾಗಾದ್ರೆ ಕಟ್ತಾವ್ರಿ. 2 0 ಇಂದ 2 0 ಹೋದ್ದು 5 1. ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರ ಭಾಗಾಕಾರ ಆಕತ್ಲ. 5 1 5, 5 5 25. y ನ ಬೆಲೆ ಎಷ್ಟು ಬಂತಪ್ಪ? 15 ಬಂತು. ಇದೇ ಆಪ್ಷನ್ 1 ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ 8 12ಕ್ಕೆ ಸಮಾನವಾದ ಅನುಪಾತ ಯಾವುದು? ಸಮಾನ ಅನುಪಾತ ಅಂತಂದ್ರ ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸ್ಕೋತ ಹೋಗ್ಬೇಕು ನಾವು. ಓಕೆ. ಅದಕ್ಕೆ ನಾವೇನಂತೀವಿ? ಸಮಾನವಾದ ಅನುಪಾತ ಅಂತ ಹೇಳ್ತೀವಿ. ಓಕೆ. ನೋಡ್ರಿ, 8ರಿಂದ ಯಾವ ಸಂಖ್ಯೆ ಹೋಗ್ತದ? 8 3 24, 12 3 36. ಹಾಗಾದ್ರೆ ಇದ್ರೊಳಗೆ ಸಮಾನ ಅನುಪಾತ ಯಾವುದಪ್ಪ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಅದೇ ರೀತಿ ಇನ್ನೊಂದನ್ನು ನಾವು ಇದ್ರ ಇಕ್ವಿವ್ಯಾಲೆಂಟ್ ರೇಷಿಯೋ ಅಂತಂದ್ರ ಇದನ್ನ ಸಿಂಪ್ಲಿಫೈ ಮಾಡಿದ್ರು ಕೂಡ ಬರ್ತದ. ಇದನ್ನ ಏನ್ ಮಾಡ್ಕೋಬೇಕು? ಸಿಂಪ್ಲಿಫೈ ಮಾಡಿದ್ರು ಕೂಡ ಬರ್ತದ. ಇಕ್ವಿವ್ಯಾಲೆಂಟ್ ರೇಷಿಯೋ ಅಥವಾ ಸಮಾನವಾದ ಅನುಪಾತ ಅಂತಂದ್ರೆ ಏನ್ ಮಾಡ್ಬೋದು? ನಾವು ಯಾವುದೇ ಸಂಖ್ಯೆಯಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸಬಹುದು ಒಂದೇ ಸಂಖ್ಯೆಯಿಂದ. ಫಾರ್ ಎಕ್ಸಾಂಪಲ್ ಈಗ 8 12 ಅದಲ್ಲ, ಇದಕ್ಕೆ ನಾವು ಯಾವುದೇ ಸಂಖ್ಯೆಯಿಂದ ಸೇಮ್ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತದ. ಅಂದ್ರ 8 2 16, 12 2 24. ಇದು ಕೂಡ ಇದ್ರದ್ದು ಸಮಾನವಾದ ಅನುಪಾತ. ಇಲ್ಲ ಅಂದ್ರೆ ಇದನ್ನ 2ರಿಂದ ಭಾಗಿಸಲೂಬಹುದು. 8 12 ಅದ, ಹೌದಲ್ಲ? ಹಾಗಾದ್ರೆ ಇದನ್ನ 2ರಿಂದ ನಾವು ಏನ್ ಮಾಡ್ಬೋದು? ಭಾಗಿಸಬಹುದು. 2 4 8, 2 6 12. ಒಟ್ಟ
ಒಂದೇ ಸಂಖ್ಯೆಯಿಂದ ಗುಣಿಸುವುದು ಅಥವಾ ಒಂದೇ ಸಂಖ್ಯೆಯಿಂದ ಭಾಗಿಸುವುದರಿಂದ ಬರುವ ಅನುಪಾತಕ್ಕೆ ನಾವೇನಂತ ಹೇಳ್ತೀವಿ, ಸಮಾನವಾದ ಅನುಪಾತ ಅಂತ ಹೇಳ್ತೀವಿ. 8 ಮೂರ್ಲೆ 24, 12 ಮೂರ್ಲೆ 36, 3ರಿಂದ ಗುಣಾಕಾರ ಆಗತ್ತ ನಮ್ಮ ಆನ್ಸರ್ ಏನಾಗಿತ್ತು, ಇದೇ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ಎ ಪ್ಲಸ್ ಬಿ ಎಷ್ಟು ಕೊಟ್ಟಿದ್ದಾರೆ, 48. ಎ ಅನುಪಾತ ಬಿ 5:7 ಆಗಿದ್ರೆ ಏನ ಬೆಲೆ ಕಂಡುಹಿಡಿರಿ ಅಂತ ಹೇಳ್ಯಾರ. ನೋಡ್ರಿ ಎ ಪ್ಲಸ್ ಬಿ, ನಮ್ಮ ಪ್ರಕಾರ ಎ ಪ್ಲಸ್ ಬಿ ಅಂದ್ರೆ 5 + 7 ಅಂತಂದ್ರೆ ಎಷ್ಟಪ್ಪ, 12. 12 ಅಂದ್ರೆ ಎಷ್ಟು ಕೊಟ್ಟಿದಾರ, 48. ಆಕ್ಚುಲಿ ಎ ಪ್ಲಸ್ ಬಿ ಎಷ್ಟದ, 48. ನಾವು ಯಾರ್ದು ಕಂಡುಹಿಡಿಬೇಕು, ಎ ಬೆಲೆ. ಎ ಬೆಲೆ 5 ಅಂದ್ರೆ ಎಷ್ಟು, 12 4 48, 4 × 5 ಅಂದ್ರೆ ಎಷ್ಟಪ್ಪ, 20. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಮೊತ್ತದ ಮೇಲೆ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಕಾಲದ ಸಾಧಾರಣ ಬಡ್ಡಿಯು 18 ಆಗಿದ್ದರೆ ಎಕ್ಸ್ ನ ಮೌಲ್ಯ ಕಂಡುಹಿಡಿ ಅಂತ ಹೇಳಿ ಇಲ್ಲಿ ಬಡ್ಡಿ ಕೊಟ್ಟರು. ವಿತೌಟ್ ಫಾರ್ಮುಲಾ ಸಾಲ್ವ್ ಮಾಡ್ಬೋದು ನಾವು ಇದನ್ನ. 1 ವರ್ಷಕ್ಕೆ 4% ಅಂದ್ರೆ 3 ವರ್ಷಕ್ಕೆ 8% ಆತ್ಪ, 12% ಆಯ್ತು. ಇದೇನಿದು ಬಡ್ಡಿ. ನಮ್ಮ ಪ್ರಕಾರ 12% ಬಡ್ಡಿ, ಆದ್ರೆ ಆಕ್ಚುಲಿ ಎಷ್ಟು ರೂಪಾಯಿ ಅದ, 18 ರೂಪಾಯಿ ಇರುವಂತದ್ದು. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು, 6 2 12, 6 3 18, 2 1 2, 2 50 100, 5 × 3 ಅಂದ್ರೆ 15, ಮುಂದೆ 1 0 ಅಂದ್ರೆ ಎಷ್ಟಪ್ಪ, 150. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿತ್ತು. ಈ ರೀತಿಯಾಗಿ ನಾವು ವಿತೌಟ್ ಫಾರ್ಮುಲಾ ಮಾಡ್ಬೋದು. ವಿತ್ ಫಾರ್ಮುಲಾ ಮಾಡ್ತೀರಿ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ವಿತ್ ಫಾರ್ಮುಲಾ ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದ, PTR/100. ಹೌದಲ್ಲ, ಇದ್ರದ್ದ ಏನ್ ಬರ್ತದ ನಮ್ಗೆ, SI ಬರ್ತದ. ಅಸಲು ಕಂಡುಹಿಡಿಬೇಕು, ಅದಕ್ಕೆ ಪಿ ಅಂತ ಬರೆದ್ರಿ. ಟೈಮ್ ಕೊಟ್ಟಿದಾರ 3 ವರ್ಷ, ಬಡ್ಡಿ ದರ 4% /100 = ಬಡ್ಡಿ ಎಷ್ಟದ, 18. ರೈಟ್. ಓಕೆ. 3 1 3 6 ರೈಟ್. 2 2 2 3. ಓಕೆ. ಹಾಗಾದ್ರೆ 2 1 2 50. ಇಲ್ಲಿ ಭಾಗಾಕಾರದಾಗಿದ್ದ ಈ ಕಡೆ ಹೋದ್ರ ಗುಣಾಕಾರ, 5 3 15 ಅಂದ್ರೆ 150. ಈ ರೀತಿನೂ ಕೂಡ ನೀವು ಮಾಡ್ಬೋದು. ಬಟ್ ಡೈರೆಕ್ಟ್ ಮಾಡುವಂಥ ಮೆಥಡ್ಗೆ ಇಷ್ಟೆಲ್ಲ ಯಾಕೆ ದೊಡ್ಡದು ಮಾಡ್ತೀರಿ, ಸಿಂಪಲ್ ಆಗಿ ಮಾಡೇ ಮುಗಿಸ್ಕೊಂಡ್ಬಿಡ್ರಿ. ಓಕೆ. ಒಂದು ಕಾರು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ 3 ಗಂಟೆಗಳಲ್ಲಿ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸುತ್ತದೆ. ಒಟ್ಟು ದೂರವನ್ನು ಕಂಡುಹಿಡಿರಿ. ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಅಂದ್ರೆ ಏನು, ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟದ ಇಲ್ಲಿ, 86 ಕಿಲೋಮೀಟರ್ ಪ್ರತಿ ಗಂಟೆ. ಟೈಮ್ ಎಷ್ಟದ, 3 ಗಂಟೆ. ಹಾಗಾದ್ರೆ ಎಷ್ಟಾಯ್ತು, 6 3 18. ಲಾಸ್ಟ್ 8 ಬರಬೇಕು. ಲಾಸ್ಟ್ 8 ಆಪ್ಷನ್ ಒಳಗೆ ಐತಿ, ಮುಗಿದೋದು. ಪೂರ್ತಿಯಾಗಿ ಗುಣಿಸ್ತೀರಿ. ಲಾಸ್ಟ್ ಐತೆ ನೋಡ್ರಿ, 3 6 18. ಲಾಸ್ಟ್ ಎಷ್ಟು ಬರಬೇಕು, 8 ಬರಬೇಕು. 8 ಇದು ಒಂದು ಆಪ್ಷನ್ ಒಳಗೆ ಐತಿ. ನೀವು ಪೂರ್ತಿ ಗುಣಾಕಾರ ಮಾಡಿದ್ರು ಕೂಡ ಆಗ ಎಷ್ಟು ಬರ್ತದ, 258 ಬರ್ತದ. ಓಕೆ. ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ಏನ್ ಮಾಡ್ಬೇಕು ನಾವು, ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ಯಾವ ರೀತಿ ಗುಣಾಕಾರ ಮಾಡ್ಬೇಕು ನೋಡ್ರಿ. ಇದು 57 × 57 ಅಂದ್ರೆ 57 ಸ್ಕ್ವೇರ್. ಇದು 43 × 43 ಅಂದ್ರೆ 43 ಸ್ಕ್ವೇರ್. ನೋಡ್ರಿ 50ರ ಆಸುಪಾಸು ಇದ್ದಂತ ಸ್ಕ್ವೇರ್ ಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ. 50ರ ಆಸ್ಪಾಸ್ ಇತ್ತಂದ್ರೆ ನಿಮ್ ಮೈಂಡ್ ಒಳಗೆ ಒಂದ್ ಸಂಖ್ಯೆ ಬರಬೇಕು, 25. 50ರ ಆಸ್ಪಾಸ್ ಇತ್ತಂದ್ರೆ. ಓಕೆ. ಇದು 7 ಹೆಚ್ಚಿಗೆ ಐತಿ. 50ಕ್ಕಿಂತ ಎಷ್ಟು ಹೆಚ್ಚಿಗೆ ಅದ, 7 ಹೆಚ್ಚಿಗೆ ಅದ. ಹಾಗಾದ್ರೆ ಅದನ್ನ ಇದಕ್ಕೆ ಕೂಡಿಸ್ಬಿಡ್ರಿ. ಹಾಗಾದ್ರೆ 25 + 7 ಅಂದ್ರೆ ಎಷ್ಟು ಬಂತಪ್ಪ, 32. ಇದೇನು ಎಷ್ಟು ಹೆಚ್ಚಿಗೆ ಇರ್ತೈತಲ್ಲ ಇದನ್ನ ಸ್ಕ್ವೇರ್ ಮಾಡಿ ಮುಂದೆ ಬರೆದು ಬಿಡ್ರಿ. 7 7 49. ಇದ ಏನಾಗಿತ್ತು, 57 × 57ರ ಬೆಲೆ ಆಗಿತ್ತು. ರೈಟ್. ಮೈನಸ್ ಇಲ್ಲಿ ನೋಡ್ರಿ, ಇದು 50ರ ಆಸ್ಪಾಸ್ ಆಯ್ತು ಅಂದ್ರೆ ಮೈಂಡ್ ಒಳಗೆ ಬರಬೇಕು 25. ಇದು ಎಷ್ಟು ಕಡಿಮೆ ಅದ, 25 ಇತ್ತಲ್ಲ ನಿಮ್ಮ ಮೈಂಡ್ ಒಳಗೆ. ಎಷ್ಟು ಕಡಿಮೆ ಐತಿ, 7 ಕಡಿಮೆ ಐತಿ. ಹಾಗಾದ್ರೆ 7 ಕಡಿಮೆ ಇತ್ತಂತಂದ್ರ ಏನ್ ಮಾಡೋದು, 25ರಾಗ 7 ಕಡಿಮೆ. 25ರಾಗ 7 ಕಳೆದ್ರೆ ಎಷ್ಟು ಬಂತು, 18. 7 ಕಡಿಮೆ ಇತ್ತಲ್ಲ ಅದನ್ನ ಏನ್ ಮಾಡಿಬಿಡ್ಬೇಕು, ಸ್ಕ್ವೇರ್ ಮಾಡಿಬಿಡ್ಬೇಕು. ಮುಗಿದು ಹೋತ್ ನಿಮ್ ಲೆಕ್ಕ. ಸ್ಕ್ವೇರ್ ಮಾಡೋದು ಇಷ್ಟೇ ಈಸಿ. ಓಕೆ. ಹಾಗಾದ್ರೆ 49ರೊಳಗೆ 49 ಕಳೆದ್ರೆ ಲಾಸ್ಟ್ಗೆ 2 0 ಬಂತು. 32ರೊಳಗ ಎಷ್ಟು ಕಳಿಬೇಕು, 18 ಕಳಿಬೇಕು. 18 ಕಳೆದ್ರೆ ಎಷ್ಟು ಬಂತು, 14 ಬಂತು. ಹಾಗಾದ್ರೆ 1400 ಯಾವ ಆಪ್ಷನ್ ಅದ, ಆಪ್ಷನ್ 3 ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇನದ ಒಳ್ಳೆ ಕ್ವಶನ್ ಅದ ನೋಡ್ರಿ. x - y ನ ಬೆಲೆ 7, x y ನ ಬೆಲೆ 3, x + y 0ಗಿಂತ ದೊಡ್ಡದಾಗಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ x + y. ನೋಡ್ರಿ, ಇಲ್ಲಿ ನಾವು ಯಾವ ಸಂಖ್ಯೆ ಒಳಗೆ ಯಾವ ಸಂಖ್ಯೆ ಕಳೆದ್ರೆ 7 ಬರಬೇಕು, ಮತ್ತು ಆ ಸಂಖ್ಯೆಗಳನ್ನ ಗುಣಿಸಿರ 3 ಬರಬೇಕು. ನೋಡ್ರಿ ಆಪ್ಷನ್ ಎಲ್ಲ ಏನದವು,
ರೂಟ್ ಒಳಗದವು. ಹಾಗಾದ್ರೆ ನಾವು ಇದನ್ನ ಇಮ್ಯಾಜಿನೇಷನ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಇದ ಸಂಖ್ಯೆ ಎಕ್ಸ್ ಇದ ಸಂಖ್ಯೆ ವೈ ಅಂತೇಳಿ ಇಮ್ಯಾಜಿನ್ ಮಾಡಿ ಸಾಲ್ವ್ ಮಾಡಕ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು, ನಾರ್ಮಲ್ ಲೆಕ್ಕ ಮಾಡಬೇಕು. ರೈಟ್, ಇಲ್ಲಿ ಎಕ್ಸ್ ಮೈನಸ್ ವೈ ಇರೋದ್ರಿಂದ ನಾವು ಇಲ್ಲಿ ಏನ್ ಮಾಡೋಣ, ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy. ನಿಮ್ಮೆಲ್ಲರಿಗೂ ಇದು ಫಾರ್ಮುಲಾ ಗೊತ್ತದ, ಆರ್ನತೆಯಿಂದ ಗೊತ್ತದ, ಹೌದಾ? ಹಾಗಾದ್ರೆ ಎಕ್ಸ್ ಮೈನಸ್ ವೈ ನ ಬೆಲೆ ಎಷ್ಟೈತಿ, 7 ಐತಿ. ಇದನ್ನ ಇಲ್ಲಿ ತುಂಬಿದ್ರೆ 7ರ ಸ್ಕ್ವೇರ್, ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ವೈ ನ ಬೆಲೆ 7 ತುಂಬಿದ್ರೆ 7ರ ಸ್ಕ್ವೇರ್ ಎಷ್ಟಕ್ಕದ, 49. 7 7 49. ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ನ ಬೆಲೆ ಹಂಗ ಇಡೋಣ, ಯಾಕಂದ್ರೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಮೈನಸ್ ಇಲ್ಲಿ ಎಕ್ಸ್ ವೈ ನ ಬೆಲೆ 3 ಅದ, ಇಲ್ಲಿ ಎಕ್ಸ್ ವೈ ಡಬಲ್ ಐತಿ. ಹಾಗಾದ್ರೆ ಎಕ್ಸ್ ವೈ ಡಬಲ್ ಇದ್ರೆ ಏನಾಗ್ತದೆ, ಇದು 3 ಇದ್ದದ್ದು 6 ಆಗ್ತದೆ. ಓಕೆ, ಇಲ್ಲಿ ಮೈನಸ್ 6 ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದೆ, ಪ್ಲಸ್ 6 ಆಗ್ತದೆ. ಹೌದೋ ಇಲ್ಲೋ? ರೈಟ್. 49 ಪ್ಲಸ್ 6 ಅಂದ್ರೆ ಎಷ್ಟಪ್ಪ, 55. ಇದು ಯಾವುದರ ಬೆಲೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಬೆಲೆ ಬಂತು. ರೈಟ್, ಈಗ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ. ಅಂದ್ರೆ ನಮ್ ಲ್ಯಾಕ್ ಮುಗಿದು ಬಿಡ್ತೈತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2ab. ಹೌದಲ್ಲ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2ab. ರೈಟ್, ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ ನಮಗೆ ಎಕ್ಸ್ ಪ್ಲಸ್ ವೈ ಐತಿ, ಎಕ್ಸ್ ಪ್ಲಸ್ ವೈ ಇದ್ರ ಬಗ್ಗೆ ಗೊತ್ತಿಲ್ಲ, ಹಂಗ ಇಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಜಾಗದಾಗ 55 ತುಂಬಬಹುದು, ಯಾಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೆಲೆ ನಮಗ ಗೊತ್ತದ. ಪ್ಲಸ್ ಎ ಬಿ ಬೆಲೆ ಗೊತ್ತೈತಿ, ಎ ಬಿ ಎಕ್ಸ್ ಸಾರಿ ಎಕ್ಸ್ ಎ ಬಿ ಯಾಕೆ ಬಂದಿಲ್ಲಿ, ಎಕ್ಸ್ ವೈ. ಓಕೆ, ಎಕ್ಸ್ ವೈ ನ ಬೆಲೆ ಎಷ್ಟದ, 3. ಹಾಗಾದ್ರೆ 3 ಇಂಟು 2 ಅಂತಂದ್ರ 6 ಆಯ್ತು. 55 ಪ್ಲಸ್ 6 ಅಂತಂದ್ರೆ ಎಷ್ಟು ಬಂತಪ್ಪ, 61 ಬಂತು. ಹಾಗಾದ್ರೆ ಸ್ಕ್ವೇರ್ ಇದ್ದದ್ದು ಈ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಯ್ತು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಸಿಂಪಲ್ ಬೇಸಿಕ್ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಈ ಒಂದು ಲೆಕ್ಕವನ್ನ ಮಾಡುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದ್ ಸ್ವಲ್ಪ ಡಾಟಾ ಮಿಸ್ ಆಗಿತ್ತು ನೋಡ್ರಿ. ಈ ಕ್ವಶನ್ ಏನೈತೆ ನೋಡ್ತೀನಿ ನಾನು, ಒಂದ್ ನಿಮಿಷ. ಇಲ್ಲಿ ನೋಡ್ರಿ, ಇದೇನಾಗಬೇಕು ಅಂದ್ರೆ 36 ಡಿಗ್ರಿ, ಇದು 3x ಆಗ್ಬೇಕು, ಇದು 3x ಡಿಗ್ರಿ. ಹಾಗಾದ್ರೆ ನಾವು ಇಲ್ಲಿ x ನ ಬೆಲೆ ಕಂಡುಹಿಡಿಬೇಕು. ಸಿಂಪಲ್, ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ನೋಡ್ರಿ, ಈ ಒಂದು ಕೋನ ಎಷ್ಟು ಡಿಗ್ರಿ ಇರ್ತದ, 180 ಡಿಗ್ರಿ ಇರ್ತದ. ಹೌದು ಇಲ್ಲೋ? 180 ಡಿಗ್ರಿ ಒಳಗ ಇದು 36 ಡಿಗ್ರಿ ಐತಂದ್ರ ಉಳಿದದ್ದು ಎಷ್ಟು, 144 ಡಿಗ್ರಿ. ಹೌದಲ್ಲ, ಇದು 36 ಡಿಗ್ರಿ ಐತಂದ್ರೆ ಈ ಕಡೆ ಎಷ್ಟು ಇರ್ತದೆ, ಇದು 144. ಇದರ ಬೆಲೆನ ಏನೈತಿ, 3x. 3x ಅಂತಂದ್ರೆ ಎಷ್ಟು, 144. ಎಕ್ಸ್ ನ ಬೆಲೆ ಇದು ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ. 3 4 12, 3 8 24. ಹಾಗಾದ್ರೆ 48 ಬರಬೇಕು. ಯಾವುದರ ಬೆಲೆ, ಎಕ್ಸ್ ನ ಬೆಲೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ಆಮೇಲೆ ಈ ಕ್ವಶನ್ ಸ್ವಲ್ಪ ಎರರ್ ಅದ, ಇದನ್ನು ಕೂಡ ಏನ್ ಮಾಡೋಣ, ಚೇಂಜ್ ಮಾಡೋಣ. ಇಲ್ಲಿ ನೋಡ್ರಿ, ಇದು ಒಂದು ಏನದ, ಲಂಬಕೋಣ ತ್ರಿಭುಜ ಇರುವಂತದ್ದು. ಇದು ಏನಾಗಬೇಕು, ಈ ಕಡೆ ಎಕ್ಸ್ಟೆಂಡ್ ಆಗಬೇಕು. ಆಮೇಲೆ ಇದು 30 ಡಿಗ್ರಿ ಬರಬೇಕು. ಎಷ್ಟು ಡಿಗ್ರಿ, 30 ಡಿಗ್ರಿ. ಇದು ಲಂಬ ಕೋಣ ಇರೋದ್ರಿಂದ ಇದು 90 ಡಿಗ್ರಿ. ಹಾಗಾದ್ರೆ ಈ ಕೋಣ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ನೀವು. ಓಕೆ, ಆಕ್ಚುಲಿ ಇದು ಎ ಬಿ ಸಿ, ನಾವೇನ್ ಕಂಡುಹಿಡಿಬೇಕು, ಸಿ ಬಿ ಡಿ ಕಂಡುಹಿಡಿಬೇಕು. ಅಂದ್ರೆ ಸಿ ಬಿ ಡಿ ಬಹಳ ಈಸಿ ಆದಂತ ಲೆಕ್ಕ ಕೊಟ್ಟಿರುವಂತದ್ದು ಇದು. ಆಕ್ಚುಲಿ ನೋಡ್ರಿ, ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಕೋಣ ಮತ್ತು ಈ ಕೋಣಗಳ ಮೊತ್ತನೇ ಏನಾಗಿರ್ತದ, ಈ ಒಂದು ಬಾಹ್ಯ ಕೋಣ ಆಗಿರ್ತದ. ಹೌದೋ ಇಲ್ಲ? ಹಾಗಾದ್ರೆ ಇದು 30 ಡಿಗ್ರಿ, ಇದು 90 ಡಿಗ್ರಿ. ಎರಡೂ ಕೂಡಿಸಿದ್ರೆ ಎಷ್ಟು ಡಿಗ್ರಿ ಬರ್ತದಪ್ಪ, 120 ಡಿಗ್ರಿ. ಅದ ಯಾವ ಕೋಣ ಆಗಿರ್ತದ, ಈ ಕೋಣ ಆಗಿರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ, ಆಪ್ಷನ್ 1 120 ಡಿಗ್ರಿ ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂತಹ ಕ್ವಶನ್. ನೆಕ್ಸ್ಟ್ ಕ್ವಶನ್. ಒಂದು ಘನಾಭದ ಎತ್ತರ, ಓಕೆ, ಘನಾಭದ ಎತ್ತರ ಮತ್ತು ಅಗಲ 6 ಸೆಂಟಿಮೀಟರ್ ಆಗಿದೆ. ಘನಾಭದ ಘನಫಲವು 9 ಸೆಂಟಿಮೀಟರ್ ಉದ್ದದ ಪ್ರತಿ ಬದಿಯನ್ನು ಹೊಂದಿರುವ ಘನದ ಘನಫಲಕ್ಕೆ ಸಮಾನವಾದ ಘನಾಭದ ಉದ್ದ ಎಷ್ಟು ಅಂತ ಕೇಳ್ಯಾರ. ಓಕೆ, ಇದು ಆಕ್ಚುಲಿ ಘನಾಭ ಅನ್ನೋದಕ್ಕಿಂತ ಆಯತ ಗಣ ಅನ್ನೋದು ಬೆಸ್ಟ್ ಇದು. ಓಕೆ, ಏನಿದು ಆಯತ ಗಣ. ಓಕೆ, ಆಯತ ಗಣದ ಸೂತ್ರ ಏನು, ಆಯತ ಗಣದ ಎತ್ತರ ಕೊಟ್ಟಿದಾರ, ಆಯತ ಗಣದ ಅಗಲ ಕೊಟ್ಟಿದಾರ. ಇದರದ ಗಣಫಲ ಏನು, 9 ಸೆಂಟಿಮೀಟರ್ ಉದ್ದದ ಪ್ರತಿ ಬದಿಯನ್ನು ಹೊಂದಿರುವ ಘನದ ಗಣಫಲಕ್ಕೆ ಸಮಾನ. ಅಂದ್ರೆ ಎರಡೂದ್ರದ್ದು ಗಣಫಲ ಸೇಮ್ ಅದ ಅಂತ ಹೇಳ್ತಾರೆ. ಹಾಗಾದ್ರೆ ಆಯತದ ಗಣಫಲದ ಸೂತ್ರ ಏನು, ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಹೌದಾ? ಅದೇ ರೀತಿ ಘನದ ಗಣಫಲ ಏನು, ಬಾಹುನ ಕ್ಯೂಬ್, ಬಾಹು ಇಂಟು ಬಾಹು ಇಂಟು ಬಾಹು. ರೈಟ್. ಹಾಗಾದ್ರೆ ತುಂಬಿ ಬಿಡು, ಮುಗಿತು. ಇದ್ರದ್ದು ಎತ್ತರ ಕೊಟ್ರ 9 ಬರ್ದ್ರಿ,
ಅಗಲ ಕೊಟ್ರ 6 ಬರ್ದ್ರಿ, ಉದ್ದ ಗೊತ್ತಿಲ್ಲ, ಉದ್ದ ಬರ್ದ್ರಿ. ಓಕೆ, ಇಲ್ಲಿ ಬಾಹುವಿನ ಇದು ಯಾವುದು ಘನದ ಬಾಹು ಕೊಟ್ರ, ಘನದ ಬಾಹು ಎಷ್ಟೈತಿ 9. ಹಾಗಾದ್ರೆ ಇದು 9 ಗುಣಿಸು 9 ಗುಣಿಸು 9. ಇದು ಇದ್ರ ಘನಫಲ, ಇದು ಇದ್ರ ಘನಫಲ, ಎರಡೂ ಸಮ ಅದಾವ ಅಂತಂದ್ರೆ ಇಲ್ಲಿಂದ ನಾವು ಉದ್ದ ಕಂಡು ಹಿಡಿಬಹುದು. ಹೌದು, 9 ರಿಂದ 9 ಹೋತು, 3 2ಲೇ 3 3ಲೇ, ಹಾಗಾದ್ರೆ ಎಷ್ಟಾಯ್ತು 9 3ಲೇ 27. ಇದು ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರ ಭಾಗಾಕಾರ, 2 1ಲೇ 2 3ಲೇ 13.5. ಯಾವ ಆಪ್ಷನ್? ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಇದು ಇಂಗ್ಲಿಷ್ ಅಲ್ಲದ, ರೆಫರ್ ಮಾಡ್ಕೊರಿ. ಎಲ್ಲ 15 ಗಣಿತ ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ, ರೈಟ್? ಹಾಗಾದ್ರೆ ರೀಸನಿಂಗ್ ನ 5 ಪ್ರಶ್ನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ರಿ. BCDEF BGHIJ, ಹಾಗಾದ್ರೆ ಏನ್ ಬರ್ಬೇಕು ಇಲ್ಲಿ? ಜೆ. ಏನಾಗತ್ತೈತಿ ಇಲ್ಲಿ? +2 +2 +2 ಆಗ್ತಾ ಇದೆ. ಬಿ ಇದ್ದದ್ದು ಸಿ ಗ್ಯಾಪ್ ಆಗೈತಿ, ಡಿ ಬಂದೈತಿ. ಹಾಗಾದ್ರೆ ಈಗ ಯಾವ್ದು ಕರೆಕ್ಟ್ ಆನ್ಸರ್? ಜೆ ಕರೆಕ್ಟ್ ಆನ್ಸರ್ ಆಗಿತ್ತು, ರೈಟ್? FEVER ಇದ್ದದ್ದು ಏನಾಗೈತಿ? REVEF ಉಲ್ಟಾ ಆಗೈತಿ. ಹಾಗಾದ್ರೆ ETHIC ಇದ್ದದ್ದು ಏನಾಗೈತಿ? CITHE ಆಗೈತಿ. ಹಾಗಾದ್ರೆ ಇದನ್ನ ಏನ್ ಮಾಡ್ತೀರಿ? ELOHW 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 ಯಾವ ಆಪ್ಷನ್ ಐತಿ? ELOHW ಆಪ್ಷನ್ 2 ಐತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್, CAL ಕ್ಯಾಲಿಬರ್ ಅನ್ನೋ ಪದವನ್ನ ಎಡದಿಂದ ಬಲಕ್ಕೆ ಜೋಡಿಸಿದರೆ ಮೂಲ ಪದಕ್ಕೆ ಹೋಲಿಸಿದರೆ ಎಷ್ಟು ಅಕ್ಷರ ಸ್ಥಾನವು ಬದಲಾಗದೆ ಉಳಿತಾವ ಅಂತ ಕೇಳ್ತಾರೆ. ಕ್ಯಾಲಿಬರ್, ಸಿ ಅಂದ್ರ 3, ಎ ಅಂದ್ರ 1, ಎಲ್ ಅಂತಂದ್ರ 12, ಐ ಅಂದ್ರ 9, ಬಿ ಅಂದ್ರ 2, ಇ ಅಂದ್ರ 5, ಆರ್ ಅಂದ್ರ 18, ರೈಟ್? ಹಾಗಾದ್ರೆ ಇವನ್ನ ನಾವು ವರ್ಣಮಾಲೆ ಕ್ರಮದಾಗ 1ನೇದಿಂದ ಜೋಡಿಸ್ಬೇಕು. 1 2 ಆಮೇಲೆ 3 ಆಮೇಲೆ 5 ಆಮೇಲೆ 9 12 18. ಹಾಗಾದ್ರೆ ಸೇಮ್ ಇದ್ದದ್ದು ಯಾವ್ದೈತಿ ಇಲ್ಲಿ? 18 ಒಂದೈತಿ, ಅದನ್ನ ಬಿಟ್ರೆ ಯಾವುದು ಸೇಮ್ ಇಲ್ಲ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್, ಸಂಖ್ಯೆಯ ನಂತರ ತಕ್ಷಣವೇ ಬರುವ ಮತ್ತು ನಂತರ ತಕ್ಷಣವೇ ಸಂಕೇತವನ್ನು ಹೊಂದಿರುವ ಎಷ್ಟು ಸಂಕೇತಗಳಿವೆ? ಓಕೆ, ಏನ್ ಹೇಳತ್ತಪ್ಪ ಅಂತಂದ್ರೆ ಇದನ್ನ ನಾವು ಏನು ವಿಚಾರ ಮಾಡ್ಬೇಕು? ಸಂಖ್ಯೆಯ ನಂತರ ಬರ್ಬೇಕು, ಸಂಖ್ಯೆ ಫಸ್ಟ್ ಬರ್ಬೇಕು, ಅದರ ನಂತರ ಬರುವ ನಂತರ ತಕ್ಷಣವೇ ಸಂಕೇತ, ಇದ್ರ ತಕ್ಷಣ ಏನು ಬರಬೇಕು? ಸಂಕೇತ ಬರ್ಬೇಕಂದ್ರೆ ಸಿಂಬಾಲ್ ಬರ್ಬೇಕು, ಹೊಂದಿರುವ ಎಷ್ಟು ಸಂಕೇತಗಳಿವೆ ಅಂದ್ರೆ ನಡುಕು ಏನಿರ್ತೈತಿ? ಸಿಂಬಾಲ್ ಇರ್ತೈತಿ. ಅರ್ಥ ಮಾಡ್ಕೊರಿ. ಸಂಖ್ಯೆಯ ನಂತರ ಅಂದ್ರೆ ಫಸ್ಟ್ ಸಂಖ್ಯೆ ನಂತರ, ಆಮೇಲೆ ನಂತರ ತಕ್ಷಣವೇ ಸಂಕೇತ, ಇದರ ತಕ್ಷಣವೇ ಸಂಕೇತವನ್ನು ಹೊಂದಿರುವ ಎಷ್ಟು ಸಂಕೇತಗಳಿವೆ ಅಂದ್ರೆ ಮಧ್ಯದಲ್ಲಿ ಕೂಡ ಏನದ? ಸಂಕೇತ ಅದ. ಹಾಗಾದ್ರೆ ಸಂಖ್ಯೆ ಸಂಕೇತ ಸಂಕೇತ ಬರ್ಬೇಕು. ಸಂಖ್ಯೆ ಸಂಕೇತ ಸಂಕೇತ ಇಲ್ಲದ, ಸಂಖ್ಯೆ ಸಂಕೇತ ಸಂಕೇತ ಇಲ್ಲ, ಸಂಖ್ಯೆ ಸಂಕೇತ ಸಂಕೇತ ಇಲ್ಲದ, ಆಮೇಲೆ ಸಂಖ್ಯೆ ಸಂಕೇತ ಸಂಕೇತ ಇಲ್ಲ, ಸಂಖ್ಯೆ ಸಂಕೇತ ಸಂಕೇತ 2 ಸಂಕೇತ ಇಲ್ಲಿದಾವ. ಹಾಗಾದ್ರೆ ಮತ್ತು ಇಲ್ಲಿ ಸಂಖ್ಯೆ ಸಂಕೇತ ಸಂಕೇತ ಅದ. ಹಾಗಾದ್ರೆ ಟೋಟಲ್ ಎಷ್ಟು? 1 2 3 4. ಹಾಗಾದ್ರೆ 4 ಇರುವಂತದ್ದು ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್, ಓಕೆ ನೋಡ್ರಿ ಏನದ? 4D 16P 5E 25Y 3C. ಹಾಗಾದ್ರೆ ಇದೇನ? ಇಲ್ಲಿ ನೋಡ್ರಿ, ಇದು 4ರ ಸ್ಕ್ವೇರ್ ಆಗಿದೆ, ಇದು 5ರ ಸ್ಕ್ವೇರ್ ಆಗಿದೆ, ಇದು 3ರ ಸ್ಕ್ವೇರ್. 3 3ಲೇ 9 ಬರಬೇಕು. ಆದ್ರ 9ನೇ ನಂಬರ್ ಏನ್ ಬರ್ತದ? ಐ ಬರ್ತದ. ಹಾಗಾದ್ರೆ 9I ಆಪ್ಷನ್ 4 ಕರೆಕ್ಟ್ ಆದಂತ ಉತ್ತರ ಆಗಿತ್ತು, ರೈಟ್? ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಳ್ಳೆ ಕ್ವಶನ್ಸ್ ಗಳಿದ್ದು ನಿಮಗೆ ಟೈಮ್ ಕೊಟ್ಟು ಜಾಸ್ತಿ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿ ನಿಮ್ಗೆ ಏನ್ ಮಾಡಿದೀನಿ? ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಹೇಳಿದೀನಿ ಅಂತ ಅನ್ಕೊಂಡಿದೀನಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಆಲ್ ದ ಬೆಸ್ಟ್.